ಹಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಸಿಂಧು ಜೆ ವ್ಲಾಗ್ಸ್. ಇದು ಹೊಸ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ. ಸೊ ಹಾಗಾಗಿ ಇವಾಗ ಬೆಳಗ್ಗೆನೇ ವಾಕ್ ಬಂದಿದ್ದೀವಿ ಅಲೆಕ್ಸನ್ ಕರ್ಕೊಂಡು. ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೇನೆ ಅಪರೂಪಕ್ಕೊಂದ್ಸಲ, ಯಾಕೆಂದರೆ ಮನೇಲೇ ಇರ್ತಾಳಲ್ಲ, ಯಾವಾಗಲೂ ರೆಸ್ಟ್ ಮಾಡೋದೇ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬಾಲ್ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಬಾಲ್ ನಾವು ಎಷ್ಟು ದೂರ ಎಸ್ರೂ ಹುಡ್ಕೊಂಡು ಹೋಗಿ ಮತ್ತೆ ತೊಗೊಂಬರ್ತಾಳೆ. ಅದು ಕಣ್ಣು ಕಾಣಿಸ್ತಾ ಇದ್ರೂ ಪರವಾಗಿಲ್ಲ, ಸ್ಮೆಲ್ಲಲ್ಲೇ ಹುಡ್ಕೊಂಡು ತೊಗೊಂಬರ್ತಾಳೆ ಅವಳು. ಮತ್ತು ವಾಪಸ್ ನಮ್ಮ ಕೈಗೂ ಕೊಡೋದಿಲ್ಲ ಅವಳು. ಸೊ ಮಗ ಇದನ್ನೆಲ್ಲ ಹಾಗಾಗಿ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹಂಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಬಂದ್ವಿ. ಸುಸ್ತಾಗಿದ್ದಾಳೆ, ಅಂದರೂ ಬಾಲ್ ಬೇಕು ಅವಳಿಗೆ. ಸೊ ಆಟ ಆಡಿಸಿದೆಲ್ಲ ಆಯಿತು. ಇವಾಗ ಸ್ವಲ್ಪ ಹೀಗೆ ವಾಕ್ ಬಂದ್ವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೆ. ನಾವು ವಾಕ್ ಹೋಗ್ತಿರೋದು ಇವಾಗ ನಮ್ಮ ಕ್ಯಾಂಪಸಲ್ಲಿ ಒಂದು ಹೊಸ್ದಾಗಿ ಕೆರೆ ಮಾಡಿದ್ದಾರೆ, ಅಲ್ಲಿಗೆ ನಾವು ವಾಕ್ ಹೋಗ್ತಾ ಇದ್ದೀವಿ. ಕಡೆನೇ ಬರ್ತೀವಿ ಡೈಲಿ ಒಂದು ರೌಂಡು ವಾಕು. ಚೆನ್ನಾಗಿರುತ್ತೆ, ಅಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರೋಲ್ಲ, ಏನಿಲ್ಲ. ಹಾಗಾಗಿ ಆ ಕಡೆಯಿಂದ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವಾಗ ಮಳೆ ಬಂದಿರೋದು ಸ್ವಲ್ಪ ನೀರು ತುಂಬ್ಕೊತಾ ಇದೆ. ತುಂಬ ಜಾಸ್ತಿ ನೀರೇನಿಲ್ಲ, ಬಟ್ ಕೆರೆ ಹತ್ರನೂ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಸೇಫ್ಟಿ ನಮಗಂತೂ. ಆರಾಮಾಗಿ ತಿರುಗಾಡ್ಕೊಂಡು ಒಬ್ಬರೇ ಹೋಗೋಕ್ಕೆ ಭಯ ಆ ಥರದ್ದೆಲ್ಲ ಏನಿರಲ್ಲ, ಆರಾಮಾಗಿರ್ಬೋದು. ಯಾರೂ ಬರೋಲ್ಲ. ಬಂದರೆ ನಮ್ಮ ಕ್ಯಾಂಪಸಲ್ಲಿ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಬರೋದು. ಇನ್ನು ಹೊರಗಡೆ ಸಿವಿಲಿಯನ್ಸ್ ಯಾರೂ ಬರೋಲ್ಲ, ಅಲೋ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ. ಪ್ರತಿಯೊಂದಕ್ಕೂ ನಮ್ಗೆ ಅನುಕೂಲ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಕೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲೆಕ್ಸನ್ ಫ್ರೆಂಡು ಮ್ಯಾಕ್ಸ್ ಅಂತ ಹೇಳಿ, ಅದಕ್ಕೆ ಅಲೆಕ್ಸನ್ ಕಂಡ್ರೆ ಬಹಳ ಇಷ್ಟ. ಅಲೆಕ್ಸನೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾಳೆ, ಸೊ ಹಾಗಾಗಿ ಅದನ್ನು ಕಂಡ್ರು ಸಿಟ್ ಮಾಡ್ಕೊತಿದ್ದಾಳೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನಿಮ್ಗೆ ಎಲ್ರಿಗೂ ಕ್ಯಾಂಡಲ್ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ. ನಾವು ಯಾವಾಗಲೂ ಅಂಗಡಿನಲ್ಲಿ ತೊಗೊಂಬರ್ತೀವಲ್ಲ, ಸೊ ಇವತ್ತು ನನ್ನಲ್ಲಿ ಹೋಮ್ ಮೇಡ್ ಕ್ಯಾಂಡಲ್ ಮಾಡೋಣ ಅಂತ ಹೇಳಿ ಡಿಫ್ರೆಂಟ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿ ಮಾಡೋದು. ಬಟ್ ನಾನು ಇವಾಗ ಯೂಸ್ ಮಾಡ್ತಿರೋದು ಒಂದು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಶುರು ಮಾಡೋಣ ಇವಾಗ. ನಮಗೆ ವ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಇದು ವ್ಯಾಕ್ಸು. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ನಿಮಗೆ, ಸೋಯಾ ವ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ಮೀಶೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಮತ್ತು ಈ ಥರ ನನ್ನ ಹತ್ರ ಇರೋದು ಇವಾಗ ಈ ಥರ ಟೀ ಕಪ್ಸ್ ಇದೆ, ಒಂದು ಮೀಡಿಯಮ್ ಸೈಜ್ ಇದೆ. ಸೊ ಇದರಲ್ಲಿ ಮಾಡೋಣ ಅಂತ. ಮತ್ತು ಈ ಥರ ಒಳಗಡೆ ನಾವು ಬತ್ತಿ ಏನು ಹಾಕ್ತೀವಲ್ಲ, ಅದು ರೆಡಿಮೇಡೇ ಸಿಗುತ್ತೆ. ಈ ಥರದ್ದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಮನೆಯಲ್ಲೇ ಇದು ಮಾಡ್ಕೊಂಡು ಏನಾದರೂ ಇದ್ದರೆ ನಿಮ್ಮ ಹತ್ರ ಯಾವುದೇ ಅದನ್ನು ಹಾಕ್ಕೊಂಡು, ದಾರ ಇರುತ್ತಲ್ಲ ಸ್ವಲ್ಪ ಗಟ್ಟಿ ದಾರ, ಆ ಥರದ್ದು ಹಾಕಬೇಕು. ಹತ್ತಿದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಇದು ಈ ಥರ ಹೋಲ್ ಇರೋವಂಥದ್ದೇ ಸಿಗುತ್ತೆ, ಎಲ್ಲ ಮೀಶೋದಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ನೀವು ಯಾವುದು ಇದರಲ್ಲಿ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ ಯಾವುದ್ರಲ್ಲಾದರೂ ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೋಬೋದು. ಶುರು ಮಾಡೋಣ ಇವಾಗ. ಇದು ನೋಡಿ, ಹಿಂಗೆ ಹಾಕಿದ್ರೆ ಇದು ಒಳಗಡೆ ಹೋಗುತ್ತೆ ಹೀಗೆ. ಹಾಗಾಗಿ ಇದೊಂಥರ ಯೂಸ್ಫುಲ್, ಚೆನ್ನಾಗಿದೆ. ಸ್ಟಾರ್ಟ್ ಮಾಡೋಣ ಇವಾಗ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ತುಂಬ ಹಳೆ ಪಾತ್ರೆ ಯಾವ್ದಾದ್ರು ಇರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ಆಗುತ್ತೆ. ಫುಲ್ಲು ಕಮ್ಮಿ ಊರಿನಲ್ಲಿ ಇಟ್ಕೋಬೇಕು ಇದನ್ನು. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನಾನು ಅದಕ್ಕೆ ವ್ಯಾಕ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಕೂಡ ಇರಬಾರ್ದು. ನಾವು ಎಣ್ಣೆ ಹಾಕಿದಾಗ ಹೇಗೆ ಸಿಡಿಯುತ್ತೆ ಅದೇ ಥರ ವ್ಯಾಕ್ಸು ಕೂಡ ಪಟ ಅಂತ ಸಿಡಿಯುತ್ತೆ. ಫುಲ್ ಡ್ರೈ ಆಗಿರೋದೊಂದು ಪಾತ್ರೆಗೆ ನೋಡಿ ವ್ಯಾಕ್ಸ್ ಎಲ್ಲ ಮೆಲ್ಟ್ ಆಯಿತು. ಫುಲ್ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕಿದ್ದೀನಿ, ಯಾವುದೇ ಕಾರಣಕ್ಕೂ ಹೊಗೆ ಬರಬಾರ್ದು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ರೆಡ್ ಕಲರ್ದು ಕ್ರಯಾನ್ಸ್ನ ಹಾಕ್ಕೊಂಡಿದ್ದೀನಿ. ಅದು ಕಲರ್ಗೆ ರೆಡ್ ಕಲರ್ ಬರಲಿ ಮಾಡೋಣ ಅಂತ ಹೇಳಿ. ನೋಡಿ ಇದೆಲ್ಲ ನೀಟಾಗಿ ಮೆಲ್ಟ್ ಆಯ್ತು. ಇವಾಗ ವ್ಯಾಕ್ಸ್ ಕ್ರಯಾನ್ ಹಾಕಿದ್ಮೇಲೆ ಕೂಡ ಅದನ್ನು ಉರಿ ಜಾಸ್ತಿ ಮಾಡಬಾರ್ದು, ಸಿಮ್ಮಲ್ಲೇ ಇಟ್ಕೋಬೇಕು. ಈಗ ನೋಡಿ ವ್ಯಾಕ್ಸ್ ಎಲ್ಲ ಫುಲ್ ಮೆಲ್ಟ್ ಆದಮೇಲೆ ಅದಕ್ಕೆ ನಾನು ರೋಸ್ ಎಸೆನ್ಷಿಯಲ್ ಆಯಿಲ್ನ ಹಾಕೋತಾ ಇದ್ದೀನಿ. ಡಿಫ್ರೆಂಟ್ ಸಿಗುತ್ತೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ಒಂದು 4ರಿಂದ 5 ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮೋಸ್ಟ್ಲಿ ಒಂದು 2 ಕಪ್ಗೆ ನಾನು ಟೀ ಕಪ್ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನೋಡಿ ಅಲ್ಲಿ ನಾನು ಐಸ್ ಕ್ರೀಮ್ ಸ್ಟಿಕ್ ಥರ ಸಿಗುತ್ತೆ, ಅದು ಮಧ್ಯದಲ್ಲಿ ಹೋಲ್ ಕೂಡ ಇರುತ್ತೆ. ಅದಕ್ಕೆ ಅವರೇ ವ್ಯಾಕ್ಸ್ದು ಬತ್ತಿ ನಾವು ಕ್ಯಾಂಡ್ಲಿಗೆ ಏನು ಹಾಕ್ತೀವಿ ಅದನ್ನು ತರಿಸ್ಕೊಂಡಿದ್ದೆ, ಅದನ್ನು ಹಾಕಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಿದ್ದಕ್ಕೆ ನಾನು ಮೆಲ್ಟ್ ಮಾಡಿದ್ನಲ್ಲ ವ್ಯಾಕ್ಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸಿಕ್ಕಾಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಮಾಡ್ತಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆಂಟ್ ಇದೆ, ನೋಡೋಣ. ಅದಾಯಿತು. ಇವಾಗ ನೆಕ್ಸ್ಟ್ ಪಿಂಕ್ ಕಲರ್ ಮಾಡೋಣ ಅಂಥೇಳಿ ಪಿಂಕ್ ಕಲರ್ ಒಂದೇ ಕ್ಯಾಂಡಲ್ ಮಾಡ್ತೀನಿ ನಾನು, 2 ಬೇಡ ಅಂತ. ಫಸ್ಟ್ ಟೈಮ್ ಅಲ್ವ, ಅದಕ್ಕೆ ಎಲ್ಲ ಕಲರು ನಾನು ಮಾಡೋಣ ಅಂತ ನಾನು ಸ್ವಲ್ಪ ಒಂದು 1/4 ಭಾಗ ಕ್ರಯಾನ್ಸ್ ಮುರಿದು ಹಾಕಿದ್ದೀನಿ ಅಷ್ಟೇ. ಇದಕ್ಕೂ ಕೂಡ ನಾನು ಆಯಿಲ್ ಹಾಕ್ಕೊಂಡು ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಪಿಂಕ್ ಕಲರ್ ಕ್ಯಾಂಡಲ್. ನಾನು ಪೇಪರ್ ಕಪ್ಸು ಏನಾಗುತ್ತೋ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಲಿಲ್ಲ. ಮೌಲ್ಡೆಲ್ಲ ತರಬೇಕಿತ್ತು, ತರಲಿಲ್ಲ. ಅದೆಲ್ಲ ಸಿಗುತ್ತೆ, ಐಸ್ ಕ್ರೀಮ್ ಮೋಲ್ಡ್ಸ್ ಎಲ್ಲ ಸಿಗುತ್ತಲ್ಲ ಆ ಥರ ಸೂಪರ್ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ. ನಾನು ಅದನ್ನು ತರಿಸಿಲ್ಲ, ನನಗೆ ಪೇಪರ್ ಕಪ್ಸಲ್ಲೇ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಇವಾಗಿದ್ದು ನಾನು ಯೆಲ್ಲೋ ಕಲರ್, ಲೆಮನ್ ಎಲ್ಲೋ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಪ್ಯೂರ್ ಯೆಲ್ಲೋ ಏನು ಬರಲಿಲ್ಲ, ಸ್ವಲ್ಪ ಚೇಂಜ್ ಇದೆ ಕಲರು. ಅದು ಮೆಲ್ಟ್ ಆಯಿತು ನೋಡಿ. ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು, ರೋಸ್ದು. ಇವಾಗ ಇದನ್ನು ಒಂದು 3 to 4 hours ಬಿಡಬೇಕಂತೆ. 3 hours ಆದಮೇಲೆ ತೆಗಿಯೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ.
ತೋರಿಸ್ತೀನಿ ಎಲ್ಲ ಕಲರ್ಸು. ಒಂದು ಯೆಲ್ಲೋ, ಪಿಂಕ್ ಮತ್ತು ಆ್ಯಕ್ಚುಲಿ ಇದ್ರೆ ನಾನು ರೆಡ್ ಕಲರ್ ಕ್ರಯಾನ್ ಹಾಕಿದೆ. ಅದು ನೋಡಿದ್ರೆ ಸ್ವಲ್ಪ ಆರೆಂಜ್ ಕಲರ್ ಕಾಣಿಸ್ತು. ಹೇಗೆ ಸ್ಮೆಲ್ ಎಲ್ಲ ಹೆಂಗೆ ಬರುತ್ತೆ ಅಂತ ಹೇಳಿ ನೋಡಬೇಕು. ನನಗಂತೂ ಸಖತ್ ಖುಷಿ ಆಗ್ತದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು ಲೈಫಲ್ಲಿ, ಯಾವಾಗಲೂ ಕ್ಯಾಂಡಲ್ ಎಲ್ಲ ಮಾಡಿರಲಿಲ್ಲ. ಸೊ ನೋಡೋಣ, ಇವಾಗ ಒಂದ್ಸಲ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ನೋಡಿ ಒಂದ್ಸಲ ನೋಡಿ ಇಲ್ಲಿ, ಇದು ಪಿಂಕ್ ಕಲರು. ಇದು ಸ್ವಲ್ಪ ಒಂದು ಹಾಫ್ ಕ್ರಯಾನ್ ಹಾಕಿದೆ ಅಷ್ಟೇ. ಇದು ಯೆಲ್ಲೋ ಮತ್ತು ಇದು ಆ್ಯಕ್ಚುಲಿ ನಾನು ರೆಡ್ ಕಲರ್ ಕ್ರಯಾನ್ ಹಾಕಿದ್ದು, ಬಟ್ ಕ್ರಯಾನೇ ಸರಿ ಇಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ಇದು ಆರೆಂಜ್ ಕಲರ್ ಬಂದಿದೆ. ಇಷ್ಟಿಷ್ಟು ಬಿಟ್ಟು ನಾನು ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ, ನೋಡ್ಬೋದು ನೀವು. ನಾಲ್ಕು ಕ್ಯಾಂಡಲ್ ರೆಡಿಯಾಗಿದೆ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಅಂದರೆ ಸಿಕ್ಕಾಬಿಟ್ಟೆ ಖುಷಿ. ಹಚ್ಚಿ ನೋಡೋಣ ಸ್ಮೆಲ್ ಹೇಗೆ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಇದನ್ನು ಇದರಿಂದ ಹೊರಗಡೆ ತೆಗಿತಿಲ್ಲ. ಏನಕ್ಕೆ ಅಂತಂದರೆ ಮತ್ತೆ ಹೊರಗಡೆ ತೆಗೆದ್ರೆ ಮತ್ತೆ ಇನ್ನೊಂದು ಕ್ಯಾಂಡಲ್ ಸ್ಟ್ಯಾಂಡ್ ಬೇರೆ ಇಡಬೇಕಾಗುತ್ತಲ್ಲ. ಸೊ ಹಾಗಾಗಿ ತೆಗಿಯೋದು ಬೇಡ, ಇದರಲ್ಲೇ ಇರಲಿ ಅಂತ, ಈ ಕಪ್ಸಲ್ಲೇ. ಅದು ಮತ್ತೆ ಮೆಲ್ಟ್ ಆದ್ರೂ ಮತ್ತೆ ಇದರಲ್ಲೇ ಇರುತ್ತಲ್ಲ, ಹಾಗಾಗಿ ಇದರಲ್ಲೇ ಇರಲಿ ಅಂತ. ನೋಡೋಣ, ಹಚ್ಚಿ ನೋಡೋಣ ಇವಾಗ ಹೇಗಿದೆ ಸ್ಮೆಲ್ ಅಂತ. ಫಸ್ಟ್ ಸ್ಮೆಲ್ ನೋಡ್ಬೇಕು ಹೆಂಗೆ ಬರುತ್ತೆ. ನಾನು ಮಾಡಿರೋ ಫಸ್ಟ್ ಕ್ಯಾಂಡ್ಲು ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ. ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಸೂಪರಾಗಿದೆ. ಸ್ಮೆಲ್ಲು ಅಷ್ಟೇ. ಕ್ಯಾಂಡಲ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಪೇಪರ್ ಕಪ್ಸಲ್ಲಿ ಯಾರೂ ಮಾಡಬೇಡಿ. ಇಲ್ಲಿ ನೋಡಿ, ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಆಗಿದೆ. ಮೌಲ್ಡ್ ತೊಗೊಬಂದೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಂಬೆ ಜ್ಯೂಸು ಗೈಸ್, ನಿಂಬೆ ಜ್ಯೂಸ್. ಅವ್ರು ಕೇಳ್ತಿಲ್ಲ ವಾಯ್ಸು. ನಿಂಬೆ ಜ್ಯೂಸ್ ಇದು, ನಿಂಬೆ ಲೈಕ್ ಸ್ವಲ್ಪ. ಅದ್ರ ಜೊತೆಗೆ ಇದು ಸ್ಪ್ರೈಟ್ ಝೀರೋ ಶುಗರ್ ಅಲ್ಲ, ಝೀರೋ ಶುಗರ್ ತಗೋಬೇಕು. ಸೊ ಎಲ್ಲ ಆಯಿತು, ಕ್ಯಾಂಡ್ಲು ಮಾಡಿದ್ದು ಆಯಿತು, ಎಲ್ಲ ಆಯಿತು. ಇವಾಗ ನನ್ನ ಮಗ ನನಗೆ ಕೂಲ್ ಡ್ರಿಂಕ್ಸ್ ಮಾಡ್ಕೊಡ್ತಿದ್ದಾನೆ. ಏನೋ ನಿಂಬೆಹಣ್ಣು ಹಾಕಿ ಮಾಡ್ಕೊಡ್ತೀನಿ ಕಣಮ್ಮ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ನೋಡಿ ಅಂತ ಹೇಳಿ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಫಸ್ಟ್ ನಿಂಬೆಹಣ್ಣು ಹಿಂಡಿದ್ದಾನೆ ಗ್ಲಾಸ್ಗೆ. ಅದ್ರ ಮೇಲೆ ಝೀರೋ ಶುಗರ್ದು ಸ್ಪ್ರೈಟ್ ಹಾಕ್ತಾಯಿದ್ದಾನೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೂಪರ್. ಶುಗರ್ ಐತೆ? ಇಲ್ಲ, ಶುಗರ್ ಇಲ್ಲ ಇದ್ರಲ್ಲಿ. ಝೀರೋ ಶುಗರ್ ಹತ್ರ ಮಾಡಿರೋದು. ಒಂಚೂರು ಇಲ್ಲ ಶುಗರ್. ಇಂಗ್ರೀಡಿಯೆಂಟ್ಸ್ ಇರ್ತದಲ್ಲ, ಟೋಟಲ್ ಶುಗರ್ 0 grams. ಇವಾಗ ಈವ್ನಿಂಗ್ ಸ್ನ್ಯಾಕಿಗೆ ನನ್ನ ಮಗ ಫ್ರೆಂಚ್ ಫ್ರೈಸ್ ಮಾಡ್ಕೊತಾ ಇದ್ದಾನೆ. ಸೊ ಏರ್ ಫ್ರೈಯರಲ್ಲಿ ಮಾಡೋಕ್ಕೆ ಮೊದಲೇ ಪ್ರಿಹೀಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದಾನೆ ಫ್ರೆಂಚ್ ಫ್ರೈಸ್ನ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೂ ಪರವಾಗಿಲ್ಲ, ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಎಲ್ಲ. ಸಿಂಧು ಜೆ ವ್ಲಾಗ್ಸ್ ಅಂತ ಹೇಳಿ. ಕ್ಯಾಂಡ್ಲು ಮಾಡ್ಬೇಕಾದ್ರೆ ನಾನು ಇನ್ನೊಂದ್ಸರಿ ನಿಮ್ಮ ಹತ್ರ ಹೇಳ್ತಿದ್ದೀನಿ, ನಾನು ಮಾಡಿದ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಪೇಪರ್ ಕಪ್ಸಲ್ಲಿ ಮಾಡಬೇಡಿ. ಅದಕ್ಕೋಸ್ಕರನೇ ಮೌಲ್ಡ್ ಸಿಗುತ್ತೆ, ಅದನ್ನು ತೊಗೊಬಂದು ಅದರಲ್ಲಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಅದೇ ಮೆಥಡ್, ಬೋತ್ ಮೌಲ್ಡಲ್ಲಿ ಹಾಕಿ ಅಷ್ಟೇ ನಾನು ಕೇಳ್ಕೊಳ್ತಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.